ಹೌದಾ? ಹಾಗಾದ್ರೆ ಇದು ಗ್ಯಾರಂಟಿ ಬೂತು ಚೇಷ್ಟೆನೆ. ಶಶಾಂಕ್, ಚಿಟ್ಟು ಎದುರಿಗೆ ಬಾಯಿಗೆ ಬಂದಾಗ ಮಾತಾಡಬೇಡ. ನಿಂದ್ಯಾಕೋ ಅತ್ಯಾಗೋಯ್ತು. ಭೂತ ಭೂತ ಅಂತೇಳಿ ಮನೆಯವ್ರನ್ನೆಲ್ಲ ಹೆದರಿಸ್ಬೇಡ. ಆ ಭೂತ ಯಾವತ್ತೂ ಹೆದರ್ಕೊಂಡು ಓಡೋಗಿದೆ. ಅಯ್ಯೋ ಇಲ್ಲ ಅಕ್ಕ, ಬೆಳಗ್ಗೆ ತಾನೇ ಆ ಭೂತ ಹಿಂದಿಂದ ನನ್ನ ಶರ್ಟ್ ಹಿಡ್ಕೊಂಡಿತ್ತು. ಅಯ್ಯೋ ಅವಾಗಲೇ ಹೇಳಿದ್ನಲ್ಲ, ನೀ ಬಿಡೋಗ್ಬಾರ್ದು ಅಂತ ಇಟ್ಕೊಂಡೆ ಅಂತ. ಅದಕ್ಕೂ ಪುಟ್ಲೋಕ್ಲ ಚಾಡಿ ಆಡ್ಬೇಕಾ? ಶಶಾಂಕ್, ಸುಮ್ಮನೆ ಏನೇನೋ ಹೇಳಬೇಡ. ಇದು ನಿಜನೋ ಭ್ರಮೆನೋ? ನಿಜ ಅಕ್ಕ. ನಿನ್ನ ಬುಕ್ ತೊಗೊಂಡು ಹೋಗು ಅಂತ ಈಚೆ ಹೋದಲ್ಲ, ಆವಾಗ ಆ ಭೂತ ಬಾಗ್ಲ ಹತ್ರ ನಿಂತ್ಕೊಂಡು ನನ್ನ ಶರ್ಟ್ ಹಿಡ್ಕೊಂಡ್ಬಿಟ್ಟಿತ್ತು. ಇದು ನಿಜಾನೇ ಆಗಿದ್ರೆ ಈ ಜಾಡಿ ವಿಷಯದಲ್ಲೂ ಏನೋ ಗೋಲ್ಮಾಲ್ ನಡೆದಿದೆ. ಇನ್ಮೇಲೆ ಆ ಭೂತ ಈ ಮನೆಯಲ್ಲಿರಬಾರ್ದು. ಅದನ್ನು ಓಡಿಸೋದಕ್ಕೆ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಮಂತ್ರವಾದಿ ಅತ್ತೆ ನನ್ನ ಭೂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಮನೆ ಬಿಟ್ಟು ಓಡಿಸ್ತಾಳಂತೆ. ಅಯ್ಯೋ ಗಣೇಶ, ನಾನೇನಪ್ಪ ಮಾಡೋದೀಗ? ಈ ಜಾಡಿ ನಾನೇ ಹೊಡೆದಾಕಿದ್ದೆ. ಯಾರು ಚೂಡ್ಸಿದ್ದು? ಚೂರಾಕಿರೋದನ್ನ ಹೆಂಗೆ ತೋರ್ಸಕ್ಕೆ ಸಾಧ್ಯ? ಇದು ಒಂಥರ ಮ್ಯಾಜಿಕ್ ಕಾಣಿಸ್ತಿದೆಯಲ್ಲ. ಯಾರದು? ಅತ್ತೆ, ನಾನತ್ತೆ ಭಾಮಿನಿ, ನಿಮ್ಮ ಚಿಕ್ಸಸೆ ಅತ್ತೆ. ಅತ್ತೆ, ನನಗೆ ಆಗಾಗ ಬಂದು ನಿಮ್ಮ ಉಪಚಾರ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದ್ರೆ ಏನು ಮಾಡಲಿ, ಎಲ್ಲರೂ ಸೇರ್ಕೊಂಡು ನನ್ನನ್ನು ಮಾಡಿ ಮೇಲೆ ರೂಮಲ್ಲಿ ಹಾಕಿದ್ದಾರೆ. ಹತ್ತಿ ಇಳಿದು ಬರೋಕ್ಕೆ ನನಗೆ ಮಂಡಿ ನೋವತ್ತೆ. ಅಮ್ಮ, ಏನು ನಾಟಕ ನಡೀತಾ ಇದೆ ಇಲ್ಲಿ? ನಿನ್ನ ಚಿಕ್ಕಮ್ಮ ಆ ಮುದುಕಿ ಮುಂದೆ ನಮ್ಮನ್ನು ದೂರ್ತಿದ್ದಾಳೆ ಕಣೆ. ನೀವಿಬ್ರು ಯಾಕೆ ಇಲ್ಲಿ ಬಂದಿದ್ದೀರಾ? ಆ ಮುದುಕಿ ಆರ್ಡ್ರ್ ಮಾಡಿ ನಮ್ಮನ್ನು ಕರೆಸ್ಕೊಂಡಿದ್ದಾರೆ. ಈ ಅಜ್ಜಿಗೆ ಎಲ್ಲರೂ ಮುತ್ಕಿ ಮುತ್ಕಿ ಅಂತಾರೆ. ಇವರೆಲ್ಲ ಕೆಟ್ಟವರು. ಆ ಅಮ್ಮ ಒಬ್ಬರೇ ಒಳ್ಳೆಯವರು. ಅತ್ತೆ, ಹೊಸ ಮನೆಯಲ್ಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ತಾನೇ? ಏನಂದೆ? ಈ ಮನೆಯಲ್ಲಿ ನಿಮ್ಗೇನು ತೊಂದರೆ ಇಲ್ಲ ತಾನೇ? ಇಲ್ಲ, ಏನೂ ಇಲ್ಲ. ಚಿಕ್ಕಮ್ಮ, ನಾಟಕ ಸಾಕು ಮಾಡಿ ಕೇಳೋದಕ್ಕೆ ಇರಿಟೇಷನ್ ಆಗ್ತಿದೆ. ಅಜ್ಜಿ, ನಮ್ಮನ್ನೆಲ್ಲ ಯಾಕೆ ಕರೆಸಿದ್ದು? ಅದು ಹೊಸ ಮನೆಗೆ ಬಂದಿದ್ದೀವಲ್ಲ, ಒಂದು ಮನೆ ದೇವ್ರ ಪೂಜೆ ಆಗಬೇಕು ಅಂತ. ಅಷ್ಟೇನಾ ಅತ್ತೆ? ಅಯ್ಯೋ, ನನ್ನ ಮನಸ್ಸಲ್ಲಿರೋದನ್ನ ನೀವೇ ಹೇಳ್ಬಿಟ್ರಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ನಾನೆಲ್ಲ ಜವಾಬ್ದಾರಿ ತಗೊಳ್ತೀನಿ, ನೀವು ಏನು ಯೋಚನೆ ಮಾಡಬೇಡಿ. ಓ, ಪೂಜೆ ಮಾಡ್ತೀರಾ? ನಮ್ಮ ಅಜ್ಜಿನೂ ಹೀಗೆ ತುಂಬಾ ಪೂಜೆ ಮಾಡಿಸ್ತಿದ್ರು. ಏ ಬಾಮಿನಿ, ಎಲ್ಲ ವಿಷಯಕ್ಕೂ ನೀನು ಯಾಕೆ ಮೂಗು ತೋರಿಸ್ತೀಯಾ? ಬಿಟ್ಟೋದ್ರು. ಇನ್ನೋರು ಬರ್ತಾರೆ ಅಂತ ಕಾಯ್ತಿದ್ದೆ. ದೊಡ್ಡ ಅಣ್ಣನು ಅಮ್ಮ ಬರ್ತಾರೆ ಅಂತ ಹೇಳಿದ್ದ. ಆದ್ರೆ ಇಷ್ಟ ದಿನ ಅದನ್ನು ಅಮ್ಮ ಬಂದೇ ಇಲ್ಲ. ನಾನು ಈ ಮನೆಗೆ ಯಾರನ್ನೂ ಸೇರಿಸ್ಬಾರ್ದು, ಎಲ್ರೂ ಓಡಿಸ್ಬೇಕು, ಎಲ್ಲಾರ್ಗೂ ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಹೊಸ್ದಾಗಿ ಬಂದಿರೋ ಅಮ್ಮ ನೋಡಿದ್ರೆ ಅವ್ರು ಇಲ್ಲೇ ಇರ್ಲಿ ಅನ್ಸತ್ತೆ. ಅವರು ಎಲ್ಲ ಅಮ್ಮನ ಥರನೇ ಇದ್ದಾರೆ. ಅಮ್ಮಂಗೆಲ್ಲ ಎಷ್ಟೊಂದು ಕಷ್ಟ ಕೊಡ್ತಾರೆ. ಆ ಮಂತ್ರವಾದಿಯತ್ತೆ ಯಾವಾಗಲೂ ಬೈತಿರ್ತಾಳೆ. ನಿಲ್ಲಿಸ್ತಾರೆ. ಅಮ್ಮನ ಕಷ್ಟ ಎಲ್ಲ ದೂರ ಆಗೋಗ್ ಮಾಡಪ್ಪ.
ಯಶೋದ ಏನೇ ಮಾಡ್ತಿದ್ಯಾ ನೀನು? ಊಟ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅತ್ತೆ. ಇವತ್ತು ರೆಡಿ ಮಾಡೋದಷ್ಟೇ ನಿನ್ ಕೆಲಸ. ಅಪ್ಪಿ ತಪ್ಪಿನೂ ಏನೂ ತಿನ್ಬೇಡ. ನಾವು ಯಾರೂ ಕಾಣಿಸ್ತೇ ಇಲ್ಲ, ನಾಲ್ಗೆ ಚಪ್ಪಲ ತಡ್ಕೊಳಕ್ಕಾಗಿಲ್ಲ ಅಂತ ನಾನ್ ವೆಜ್ ತಿಂದ್ಬಿಟ್ಟಿಯ ಕಣೆ. ನಿನ್ನ ಕೈನಲ್ಲಿ ಆಗಲ್ಲ ಅಂದರೆ ಈಗಲೇ ಹೇಳ್ಬಿಡು. ಆಮೇಲೆ ಏನಾದ್ರು ತಿಂದು ಅನಾಚಾರ ಮಾಡಿ ವ್ರತಭಂಗ ಮಾಡಬೇಡ. ಇಲ್ಲ ಅತ್ತೆ, ನಾನೇನು ತಿನ್ನೋದಿಲ್ಲ. ನಾಳೆ ಎಲ್ಲ ಕೆಲಸನೂ ನಿಂದೆ ಅನ್ನೋದು ನೆನ್ಪಿಟ್ಕೋ. ಅಮ್ಮ, ಪೂಜೆ ಮಾಡಕ್ಕೆ ನೀವ್ ಯಾಕೆ ಉಪವಾಸ ಇರ್ಬೇಕು? ಏನು ತಿಂದೆ ಹೇಗಿರೋದು? ಅಮ್ಮ ಹಾಲು ಎಣ್ಣೀರು ಕುಡಿದು ಪೂಜೆ ಮಾಡ್ತಿದ್ರು ಗೊತ್ತಾ? ಇಲ್ಲ ಅಂದ್ರೆ ತಲೆಸುತ್ತ ಬಂದ್ಬಿಡತ್ತೆ. ಅಮ್ಮ, ಊಟನ ಮಾಡಿದ್ರೆ ಕೆಲಸ ಮಾಡಕ್ಕಾಗತ್ತಾ? ಅಜ್ಜಿ ಇಷ್ಟು ದೊಡ್ಡವರಾಗಿದ್ದಾರೆ, ಬುದ್ಧಿನೇ ಇಲ್ಲ. ನಿಮ್ ರೂಮಲ್ಲಿ ಊಟ ತಂದಿಟ್ಬಿಡ್ತೀನಿ. ಯಾರಿಗೂ ಗೊತ್ತಾಗದೆ ಇದ್ದಂಗೆ ಊಟ ಮಾಡ್ಬಿಡಿ, ಓಕೆನಾ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಅಯ್ಯಯ್ಯೋ, ಭೂತ ಭೂತ ಭೂತ! ಅಯ್ಯಯ್ಯೋ, ಈ ಚಿಕ್ಕಪ್ಪ ನೋಡೇ ಬಿಟ್ರಲ್ಲಪ್ಪ. ಮೊದಲೇ ಈ ಚಿಕ್ಕಪ್ಪ ಭೂತ ಭೂತ ಅಂತಿರ್ತಾನೆ. ಈಗ ಎಲ್ಲಾರು ಕರ್ಸಿ ದೊಡ್ಡ ಗಲಾಟೆ ಮಾಡ್ಬಿಟ್ರೆ ಏನಪ್ಪ ಮಾಡೋದು? ಇದನ್ನ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಅರೆ, ಆ ಭೂತ ತಟ್ಟೆ ತಗೊಂಡು ಎಲ್ಲೋ ಹೋಯ್ತು ಅಂತ ಕಾಣುತ್ತೆ. ಇದು ಊಟನೂ ಕತ್ತಿನುತ್ತೆ. ಇದಕ್ಕೇನಾದ್ರೂ ಊಟ ಸಿಗ್ಲಿಲ್ಲ ಅಂತ ಅಂದ್ರೆ ನನ್ನೇ ಮುರ್ಕೊಂಡು ಕರುಮ್ ಅಂತ ತಿಂದಾಕ್ಬಿಡುತ್ತೆ. ಆಟಾಡಕ್ಕೆ ಜಾಗ ಇಲ್ಲ. ಅಂಗಳು ತುಂಬಾ ರಂಗೋಲಿ ಬಿಟ್ಟಿದ್ದಾರೆ. ನಾನು ಸುಮ್ಮನೆ ಬಿಡ್ತೀನಾ? ಜಾಡಿ ಹೊಡೆದಾಕಿದ್ರೆ ಮತ್ತೆ ದೊಣಿಸ್ತೀರಾ? ಈಗ ಹೆಂಗೆ ತಪ್ಪಿಸ್ಕೊಳ್ತೀರಾ ಅಂತ ನೋಡ್ತೀನಿ. ಮಮ್ಮಿ, ಇಲ್ಲೇನಾಗಿದೆ ಅಂತ ನೋಡ್ಬಾ. ಅತ್ತೆ ರಂಗೋಲಿನೆಲ್ಲ ಕೆಡ್ಸಿದ್ದಾರೆ, ನೋಡ್ಬಾ.